ಹೆಚ್ಚು ಕಡಿಮೆ 100 ಕೋಟಿಗಳನ್ನ ನುಂಗಿದ ಭೂಪ. ಅಷ್ಟೊಂದು ಕಂಪ್ಲೇಂಟ್ಗಳು ದಾಖಲಾದರೂ ಮೌನವಾಗಿದ್ದಾರೆ ನಮ್ಮ ಪೊಲೀಸರು. ಪೊಲೀಸರ ರಕ್ಷಣೆ, ಖಾಕಿಯ ಪ್ರೊಟೆಕ್ಷನ್ ಈ ವಂಚಕ ಸಚಿನ್ ನಾಯಕನ ಮೇಲಿದೆ. ಬರೀ ಡ್ರೀಮ್ಸ್ ಜಿಕೆ ಅಷ್ಟೇ ಅಲ್ಲ, ಡ್ರೀಮ್ಸ್ ಜಿಕೆ ಮತ್ತು TJS ಪ್ರಾಜೆಕ್ಟ್ಗಳು ಮಾತ್ರವಲ್ಲದೆ ಸೆಂಡ್ ಮೈ ಗಿಫ್ಟ್, ಪೂಜಾ.com ಆನ್ಲೈನ್ ಮಾರ್ಕೆಟಿಂಗ್ ಬಿಸ್ನೆಸ್ ಕೂಡ ಸಚಿನ್ ನಾಯಕ್ ಆರಂಭಿಸಿದ್ದಾನೆ. ಬಾಲಿವುಡ್ ಸೂಪರ್ ಸ್ಟಾರ್ ಹೃತಿಕ್ ರೋಷನ್ ಅಂತಹ ಸ್ಟಾರ್ಗಳನ್ನ ಕರೆಸಿ ಉದ್ಘಾಟನೆ ಕೂಡ ಮಾಡಿಸಿದ್ದಾನೆ. ಈ ಪ್ರಾಜೆಕ್ಟ್ನಲ್ಲೂ ಕೂಡ ಖತರ್ನಾಕ್ ಆಸಾಮಿ ಸಚಿನ್ ನಾಯಕನ ವಂಚನೆ ಬಯಲಾಗತೊಡಗಿದೆ. ಸಚಿನ್ ನಾಯಕ್ ಅನ್ನುವಂಥ ಹೈಟೆಕ್ ವಂಚಕನ ಬಗ್ಗೆ ಬೆಂಗಳೂರು ನಗರವೊಂದರಲ್ಲಿಯೇ 100 ಕಂಪ್ಲೇಂಟ್ಗಳು ದಾಖಲಾಗಿವೆ. ಮಡಿವಾಳ, HSR ಲೇಔಟ್, ಬಾಣಸ್ವಾಡಿ, ಹೆಣ್ಣೂರು ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಹಣ ಕಳೆದುಕೊಂಡವರು ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯೊಂದರಲ್ಲಿಯೇ ಹೆಚ್ಚು ಕಡಿಮೆ 60 ದೂರುಗಳು ದಾಖಲಾಗಿವೆ. ಪ್ರತಿದಿನ ಈ ವಂಚಕನ ವಿರುದ್ಧ ಪೊಲೀಸ್ ಠಾಣೆಗೆ ಜನ ಬರುತ್ತಲೇ ಇದ್ದಾರೆ. ಪೊಲೀಸರು ಸಚಿನ್ ನಾಯಕ್ಗೆ ಸಂದಾಕ್ಷಣವೇ ತಮ್ಮೊಳಗಿನ ಪೊಲೀಸ್ತನವನ್ನೇ ಮರೆತು ಬಿಡ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಇದೆ. ವಂಚಕನಿಗಿದೆ ಪೊಲೀಸ್ ರಕ್ಷಣೆ. ಬಂಧಿಸಬೇಡಿ ಅಂದಿದ್ದರು ಪೊಲೀಸ್ ಹಿರಿತಲೆಗಳು. ನಗರಾದ್ಯಂತ ಈ ಸಚಿನ್ ನಾಯಕ್ ಮೇಲೆ 100ಕ್ಕೂ ಹೆಚ್ಚು FIRಗಳು ದಾಖಲಾಗಿದ್ರು ಕೂಡ ಈತನನ್ನ ಮುಟ್ಟುವಂತ ಮನಸ್ಸು ಪೊಲೀಸರು ಮಾಡಲೇ ಇಲ್ಲ. ಇನ್ಸ್ಪೆಕ್ಟರ್ ಒಬ್ಬರು ಬಂಧನ ಮಾಡೋದಕ್ಕೆ ಮುಂದಾದಾಗ ಪೊಲೀಸ್ ಇಲಾಖೆಯ ಹಿರಿತಲೆಯೇ ಬೇಡ ಅಂತ ಹುಕುಂ ಹೊರಡಿಸಿದ್ರು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂಥ ಅಧಿಕಾರಿಯೊಬ್ಬರ ಕೃಪಾ ಕಟಾಕ್ಷ ವಂಚಕ ಸಚಿನ್ ನಾಯಕ್ನ ಮೇಲಿತ್ತು. ಅದೇ ಕಾರಣಕ್ಕೆ ಸಚಿನ್ ನಾಯ್ಕನನ್ನ ಬಂಧಿಸುವ ಸಹಾಯಕ್ಕೆ ಕಿರಿಯ ಪೊಲೀಸ್ ಅಧಿಕಾರಿಗಳು ಮುಂದಾಗಲಿಲ್ಲ. ನ್ಯಾಯಾಲಯದ ವಾರೆಂಟ್ ಮೇಲೆ ಒಂದು ಬಾರಿ ಬಂಧನಕ್ಕೊಳಗಾಗಿದ್ದಂಥ ಸಚಿನ್ ನಾಯ್ಕ್ ಅದೇ ಪೊಲೀಸರ ಮುಂದೆ ಆರಾಮವಾಗಿ ಅಡ್ಡಾಡ್ಕೊಂಡಿದ್ದಾನೆ. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾಗುವಂತ ಭರವಸೆಯನ್ನ ನೀಡಿದೆ. ಈಗಾಗಲೇ ಈ ಸಚಿನ್ ನಾಯಕ್ನಿಗೆ ಬಂಧನೆ ಮಾಡಿ ಮುಂದಿನ ತನಿಖೆ ಕೂಡ ನಡೀತಾ ಇದೆ. ಈ ವಿಷಯದಲ್ಲಿ ಬಹಳಷ್ಟು ಪಿಟಿಷನ್ಗಳು ಕೂಡ ನಾನು ಇಲ್ಲಿ ಚಾರ್ಜ್ ತಗೊಂಡು ಇಲ್ಲಿ ಬಂದಾಗ ಬಹಳಷ್ಟು ಜನ ಬಂದು ಭೇಟಿ ಮಾಡಿದ್ದಾರೆ. ಯಾವ ಪ್ರಕಾರ ಮೋಸ ಆಗಿದೆ, ಯಾವ ಪ್ರಕಾರ ಅರ್ಧ ಬೆಲೆ ಕೊಟ್ಟರೆ ನಾವು ಇದು ಜಾಗ ಕೊಡ್ತೀವಿ, ಫ್ಲ್ಯಾಟ್ ಕೊಡ್ತೀವಿ ಅಂತ ಆಮಿಷಕ್ಕೆ ಜನ ಬಲಿಯಾಗಿದ್ದಾರೆ. ಅದೂ ನನ್ನ ಗಮನಕ್ಕೆ ಬಂದಿದೆ. ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ನಾನು DCP ಶ್ರೀ ಬೋರ್ಲಿಂಗೆ ಅವರಿಗೆ ಈಗಾಗಲೇ ಹೇಳಿದ್ದೀನಿ. ತನಿಖೆ ವಿಷಯದಲ್ಲಿ ಅವನು ಮಾಡಿದ್ದು ಈ ಥರ ಏನು ಫ್ರಾಡ್ ಇದ್ದರೆ ಆ ಫ್ರಾಡನ್ನು ಕೂಡ ತನಿಖೆ ಈಗಾಗಲೇ ನಡೀತಾ ಇದೆ. ಸಚಿನ್ಗೆ ಹೆಂಡತಿಯರೇ ಶ್ರೀರಕ್ಷೆ. ಫ್ಲಾಟ್ ಕೊಡೋದಾಗಿ ಜನರನ್ನ ನಂಬಿಸಿದ್ದಂಥ ಈ ಸಚಿನ್ ನಾಯಕ್ ದಾಖಲೆಗಳಲ್ಲೆಲ್ಲಿಯೂ ತನ್ನ ಹೆಸರಿಲ್ಲದಂತೆ ನೋಡಿಕೊಂಡಿದ್ದಾನೆ. ಈತನಿಗೆ ರಕ್ಷಾ ಕವಚವಾಗಿ ಒಂದು ತಂಡವೇ ಜೊತೆಗಿದೆ. ಪತ್ನಿಯರಾದ ಮಂದಿರಾ ಕೌರ್, ಇಶಾ ಚೌಧರಿಯ ಹೆಸರಿನಲ್ಲಿಯೇ ಎಲ್ಲ ವ್ಯವಹಾರಗಳನ್ನು ಮಾಡುವಂತಹ ಸಚಿನ್ ಯಾವುದೇ ದಾಖಲೆಗಳಲ್ಲಿ ತನ್ನ ಹೆಸರಿಲ್ಲದಂತೆ ಎಚ್ಚರವನ್ನು ವಹಿಸಿದ್ದಾನೆ. ಜನರಿಂದ ಕೋಟ್ಯಂತರ ರೂಪಾಯಿ ಕೊಳ್ಳೆ ಹೊಡೆದಂತಹ ಸಚಿನ್ ಪತ್ನಿ ದಿಶಾ ಚೌಧರಿ ಬಾಲಿವುಡ್ನಲ್ಲಿ ಅನುರಾಧ ಎಂಬ ಸಿನಿಮಾದಲ್ಲಿ ನಟಿಯಾಗಿ ನಟಿಸಿದ್ದಾಳೆ. ಆ ಸಿನಿಮಾ ಹೇಳ ಹೆಸರಿಲ್ಲದಂತೆ ಹೊರಟೋಯ್ತು. ಸಚಿನ್ ಬೆಂಬಲಕ್ಕಿದ್ದಾರೆ ಸಚಿವರು. ಯಾರು ಆ ಪ್ರಭಾವಿ ಸಚಿವರು ಗೊತ್ತಾ? ಸಾವಿರಾರು ಜನರಿಗೆ ವಂಚನೆ ಮಾಡಿದಂಥ ಸಚಿನ್ ನಾಯಕ್ಗೆ ರಾಜ್ಯ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರ ಸಾಥ್ ಜೊತೆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಲಿ ಸರ್ಕಾರದ ಪ್ರಭಾವಿ ಸಚಿವರೇ ಖುದ್ದು ಸಚಿನ್ ನಾಯಕನ ಬೆಂಬಲಕ್ಕೆ ನಿಂತಿದ್ದಾರೆ. ಹೀಗಾಗಿಯೇ ಆತನ ವಿರುದ್ಧದ ಕ್ರಮಕ್ಕೆ ಪೊಲೀಸರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಬಾಲಿವುಡ್ ಸ್ಟಾರ್ ನಟರ ಜೊತೆ ಸಂಪರ್ಕ ಹೊಂದಿರುವಂತಹ ಈ ಸಚಿನ್ ನಾಯಕ್ ವಿರುದ್ಧ ಈಗ ಜನ ತಿರುಗಿಬಿದ್ದಿದ್ದಾರೆ. ಸುವರ್ಣ ನ್ಯೂಸ್ ವರದಿಯಿಂದಾಗಿ ಇನ್ನೂ ಮೋಸ ಹೋಗ್ತಾ ಇದ್ದಂತಹ ಅದೆಷ್ಟೋ ಮಂದಿ ಸಂಕಷ್ಟದಿಂದ ಪಾರಾಗಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂಥ ಸಚಿನ್ ಇನ್ನೊಂದು ವಾರದಲ್ಲಿ ಎಲ್ಲರ ಹಣವನ್ನ ವಾಪಸ್ ನೀಡೋದಾಗಿ ಹೇಳಿದ್ದಾನೆ. ಇಂಥ ವಾರಗಳು ಅದೆಷ್ಟಾಗಿವೆಯೋ ಏನೋ, ಆದರೆ ಇಂಥ ವಂಚಕನ ಕಹಾನಿಗೆ ನೀವು ಮಾತ್ರ ಬಲಿಯಾಗಬೇಡಿ. ನಿಮ್ಮ ಮನೆ ಮುಂದೆ ಇಂಥ ವಂಚಕ ಕಂಪನಿಗಳ ಯಾವುದಾದ್ರೂ AC ಕಾರ್ ಬರಬಹುದು. ಯಾವುದಕ್ಕೂ ಹುಷಾರಾಗಿರಿ. ಪ್ರಭಾವಿ ಪೊಲೀಸರ ರಕ್ಷಣೆ, ಖಾದಿಗಳ ಬೆಂಬಲಾಗಿರೋ ಈ ಸಚಿನ್ ನಾಯಕ್ ಇದೀಗ ನಾಪತ್ತೆಯಾಗಿದ್ದಾನೆ. ನೊಂದವರ ಜೊತೆ ಸುವರ್ಣ ನ್ಯೂಸ್ ಸದಾ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ
ಸುಪರ್ಣ ನ್ಯೂಸ್.